ಅಕ್ಷಯ್ ಕುಮಾರ್ ಮತ್ತು ಟೈಗರ್ ಶ್ರಾಫ್ ಜೊತೆ ಮಾಸ್ ಸಿನಿಮಾ ಮಾಡುವ ಮೂಲಕ ಪ್ರೇಕ್ಷಕರ ಮನ ಗೆಲ್ಲಲು ಅಲಿ ಅಬ್ಬಾಸ್ ಜಾಫರ್ ಪ್ರಯತ್ನಿಸಿದ್ದಾರೆ. ಬಡೇ ಮಿಯಾಂ ಚೋಟೇ ಮಿಯಾಂ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ ಮತ್ತು ಅಜಯ್ ದೇವಗನ್ ಅಭಿನಯದ ಮೈದಾನ ಚಿತ್ರದ ನಂತರ ಈ ಚಿತ್ರ ಬಿಡುಗಡೆಯಾಗಿದೆ. ದೊಡ್ಡ ಪರದೆಯ ಮೇಲೆ ಅಜಯ್ ದೇವಗನ್ ಮ್ಯಾಜಿಕ್ ನೋಡಿದ ನಂತರ ಅಕ್ಷಯ್ ಕುಮಾರ್ ಮತ್ತು ಟೈಗರ್ ಶ್ರಾಫ್ ಯಾವ ಅಭಿನಯವನ್ನು ತೋರಿಸಲಿದ್ದಾರೆ ಎಂದು ತಿಳಿಯಲು ಭಾರೀ ಕುತೂಹಲವಿರುತ್ತದೆ. ಈ ಕುತೂಹಲದಿಂದಾಗಿ ಈ ದಿನ ಬೆಳಗ್ಗೆ ಮುಂಬೈನ PVR ಥಿಯೇಟರ್ನಲ್ಲಿ ಬಡೇ ಮಿಯಾಂ ಚೋಟೇ ಮಿಯಾಂ ಮೊದಲ ಪ್ರದರ್ಶನ ಕಂಡಿದೆ. ಅಂದಾಗೆ ಚಿತ್ರದ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇರಲಿಲ್ಲ, ಆದರೆ ಚಿತ್ರ ಆಶ್ಚರ್ಯ ಮೂಡಿಸಿದೆ. ಚಿತ್ರ ಚೆನ್ನಾಗಿದೆ. ಇದ್ದ ಸಂದರ್ಭದಲ್ಲಿ ಪ್ರೇಕ್ಷಕರು ಆಕ್ಷನ್ ತುಂಬಿರೋ ಚಿತ್ರಕ್ಕಾಗಿ ಕಾಯುತ್ತಾರೆ. ಅದನ್ನು ನೋಡಿದ ನಂತರ ಅವರು ತುಂಬ ಚಪ್ಪಾಳೆ ತಟ್ಟುತ್ತಾರೆ. ಸಿನಿಮಾ ನೋಡುವಾಗ ಆ ಚಿತ್ರ ಯಾವ ಸಂದೇಶ ನೀಡುತ್ತದೆ, ಅದರ ಕಥೆಯಲ್ಲಿ ಎಷ್ಟು ಲಾಜಿಕ್ ಇದೆ ಎಂದು ಯೋಚಿಸಲು ಅವರು ಬಯಸುವುದಿಲ್ಲ. ಬಡೇ ಮಿಯಾಂ ಚೋಟೇ ಮಿಯಾಂ ಅಂಥ ಚಿತ್ರಗಳಲ್ಲಿ ಒಂದಾಗಿದೆ. ಈ ಸ್ಫೋಟಕ ಚಿತ್ರದ ಮೂಲಕ ಅಕ್ಷಯ್ ಮತ್ತು ಟೈಗರ್ ತಮ್ಮ ಅಭಿಮಾನಿಗಳಿಗೆ ಅದ್ಭುತವಾದ ಈದ್ ನೀಡಿದ್ದಾರೆ. ಹಾಗಾದರೆ ಈಗ ಚಿತ್ರ ಬಗ್ಗೆ ವಿವರವಾಗಿ ನೋಡುವುದಾದರೆ, ಇದು ಕ್ಯಾಪ್ಟನ್ ಫಿರೋಜ್ ಅಂದರೆ ಅಕ್ಷಯ್ ಕುಮಾರ್, ಕ್ಯಾಪ್ಟನ್ ರಾಕೇಶ್ ಅಂದರೆ ಟೈಗರ್ ಶ್ರಾಫ್ ಮತ್ತು ಕಬೀರ್ ಅಂದರೆ ಪೃಥ್ವಿರಾಜ್ ಎಂಬ ಮೂವರು ಸ್ನೇಹಿತರ ಕಥೆ. ಭಾರತೀಯ ವಿಜ್ಞಾನ ಅಂದರೆ ಸೋನಾಕ್ಷಿ ಸಿನ್ಹಾ ದೇಶಕ್ಕೆ ಅಸ್ತ್ರವನ್ನು ತಯಾರಿಸುತ್ತಾರೆ. ಈ ಅಸ್ತ್ರ ಶತ್ರು ದೇಶಗಳ ಕತ್ತಿಯಾದರೆ ಅವರು ಅದನ್ನು ಹಿಡಿದರೆ ಭಾರತವನ್ನು ಚಿರಚ್ಛೇದ ಮಾಡುವುದು ಅವರಿಗೆ ಸುಲಭವಾಗಬಹುದು ಮತ್ತು ಸೇಡು ತೀರಿಸಿಕೊಳ್ಳುವುದೇ ನ್ಯಾಯದ ಸರಿಯಾದ ದಾರಿ ಎಂದು ನಂಬುವ ಕಬೀರ್ ಈ ಅಸ್ತ್ರವನ್ನು ಭಾರತದಿಂದ ಕದಿಯುತ್ತಾನೆ ಮತ್ತು ನಂತರ ಈ ಮೂವರು ಸ್ನೇಹಿತರ ನಡುವೆ ಯುದ್ಧ ನಡೆಯುತ್ತದೆ. ಬಡೇ ಮಿಯಾಂ ಚೋಟೇ ಮಿಯಾಂ ಒಂದೆಡೆಯಾದರೆ ದೇಶದ ಶತ್ರು ಕಬೀರ್ ಇನ್ನೊಂದೆಡೆ. ಸೊ ಫ್ರೆಂಡ್ಸ್, ಮುಂದೆ ಆ ಅಸ್ತ್ರವನ್ನು ಹೇಗೆ ತಡೆಯುತ್ತಾರೆ ಎಂದು ತಿಳಿಯಲು ನೀವು ಈ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು. 1998ರಲ್ಲಿ ಬಿಡುಗಡೆಯಾದ ಡೇವಿಡ್ ಧವನ್ ಅವರ ಬಡೇ ಮಿಯಾಂ ಚೋಟೇ ಮಿಯಾಂಗೆ ಹೋಲಿಸಿದರೆ 2024ರಲ್ಲಿ ಬಿಡುಗಡೆಯಾದ ಅಲಿ ಅಬ್ಬಾಸ್ ಜಾಫರ್ ಅವರ ಬಡೇ ಮಿಯಾಂ ಚೋಟೇ ಮಿಯಾಂ ಅರ್ಥ ಮಾಡಿಕೊಳ್ಳಲು ಸುಲಭವಾಗಿದೆ. ಮತ್ತು ಅಲಿ ಅಬ್ಬಾಸ್ ಅವರು 2019ರಲ್ಲಿ ಸಲ್ಮಾನ್ ಖಾನ್ ಅವರ ಭಾರತ್ ಅನ್ನೋ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದರು. ಆದರೆ ಅಲಿ ಅಬ್ಬಾಸ್ ಅವರು ಸಾಹಸಮಯ ಚಿತ್ರಗಳನ್ನು ಥಿಯೇಟರ್ನಲ್ಲಿ ನೋಡುವ ಮಜವೇ ಬೇರೆ. ಮತ್ತು ಅಲಿ ಅಬ್ಬಾಸ್ ಅವರು ಬಡೇ ಮಿಯಾಂ ಚೋಟೇ ಮಿಯಾಂ ಚಿತ್ರವನ್ನು ನಿರ್ದೇಶಿಸಿರುವ ನಿರ್ದೇಶಕರು ಕೊನೆಯವರೆಗೂ ಪ್ರೇಕ್ಷಕರ ಕನೆಕ್ಟ್ ಆಗುವಂತೆ ನೋಡಿಕೊಂಡಿದ್ದಾರೆ ಮತ್ತು ಈ ಚಿತ್ರ ನಮಗೆ ಬೇಸರ ತರಿಸುವುದಿಲ್ಲ ಅಂತಲೇ ಹೇಳ್ಬೋದು. ಬಡೇ ಮಿಯಾಂ ಚೋಟೇ ಮಿಯಾಂನಲ್ಲಿ ನಾವು ಮತ್ತೊಮ್ಮೆ ಕಿಲಾಡಿ ಅಕ್ಷಯ್ ಕುಮಾರ್ ಮತ್ತು ಅವರ ಜೊತೆಗೆ ಟೈಗರ್ ಶ್ರಾಫ್ ಹಲವು ಹೊಡೆದಾಟದ ದೃಶ್ಯಗಳನ್ನು ಸ್ಪಷ್ಟವಾಗಿ ಪ್ರದರ್ಶಿಸಿದ್ದಾರೆ ಮತ್ತು ಇವರಿಬ್ಬರ ಕೆಮಿಸ್ಟ್ರಿ ಅದ್ಭುತವಾಗಿದೆ. ಇಬ್ಬರೂ ಒಟ್ಟಿಗೆ ಆ್ಯಕ್ಷನ್ ಮಾಡುವುದನ್ನು ನೋಡುವುದೇ ಒಂದು ಖುಷಿ. ಸೋನಾಕ್ಷಿಯನ್ನು ರಕ್ಷಿಸಲು ಟೈಗರ್ ಶ್ರಾಫ್ ಮತ್ತು ಅಕ್ಷಯ್ ಕುಮಾರ್ ಚಲಿಸುವ ವ್ಯಾನನ್ನು ಹಿಂಬಾಲಿಸುವಾಗ ಅದಕ್ಕೆ ಜಿಗಿಯುವ ದೃಶ್ಯ ಚಿತ್ರದಲ್ಲಿದೆ. ಟೈಗರ್ ಮತ್ತು ಅಕ್ಷಯ್ ಬಾಡಿ ಡಬಲ್ ಬಳಸದೆ ಈ ದೃಶ್ಯವನ್ನು ಚಿತ್ರೀಕರಿಸಿದೆ ರೀತಿ ನಿಜವಾಗಿಯೂ ಅದ್ಭುತವಾಗಿದೆ. ಚಿತ್ರದಲ್ಲಿ ಲಾಜಿಕಲ್ ಆ್ಯಕ್ಷನ್ ದೃಶ್ಯಗಳಿಗೂ ಗಮನ ಹರಿಸಲಾಗಿದೆ. ಅಕ್ಷಯ್ ಮತ್ತು ಟೈಗರ್ ಶ್ರಾಫ್ ಪ್ರದರ್ಶಿಸಿದೆ ಸಾಹಸ ಮತ್ತು ಹೋರಾಟದ ದೃಶ್ಯಗಳು ಅಂತಾರಾಷ್ಟ್ರೀಯ ಚಿತ್ರಗಳ ಆ್ಯಕ್ಷನ್ಗಿಂತ ಕಡಿಮೆ ಇಲ್ಲ. ಸೌತ್ ಚಿತ್ರಗಳಂತೆ ಈ ಚಿತ್ರದಲ್ಲಿ ಡಾರ್ಕ್ ಮತ್ತು ಹಿಂಸಾತ್ಮಕ ಆ್ಯಕ್ಷನ್ ಸ್ಟೈಲ್ ಕಾಣಿಸದಿರುವುದು ಉತ್ತಮ ಸಂಗತಿ ಅಂತಲೇ ಹೇಳ್ಬೋದು. ಮತ್ತು ಚಿತ್ರಕ್ಕೆ ದೇಶಭಕ್ತಿಯ ಪರಿಮಳವನ್ನು ಸೇರಿಸಿದಾಗ ಅರ್ಧದಷ್ಟು ಯುದ್ಧವನ್ನು ತಯಾರಕರು ಗೆದ್ದಿದ್ದಾರೆ. ಪ್ರತಿಯೊಬ್ಬ ಭಾರತೀಯನು ಭಾರತ ಮಾತೆಯ ಮಗ, ಪ್ರತಿ ತಾಯಿಗೂ ತನ್ನ ಮಗನೇ ಸರ್ವೋತ್ತಮ ಎನ್ನುವ ಆಗಿದೆ. ಮತ್ತು ಈ ಸಂಪೂರ್ಣ ಚಿತ್ರವನ್ನು ಜೋರ್ಡಾನ್ನಲ್ಲಿ ಚಿತ್ರೀಕರಿಸಲಾಗಿದೆ. ಸಿರಿಯಾದಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಜೋರ್ಡಾನ್ನ ಪ್ರವಾಸೋದ್ಯಮವು ಕೆಟ್ಟದಾಗಿ ಪರಿಣಾಮ ಬೀರಿತು ಮತ್ತು ಈ ಸರ್ಕಾರವು ಬಾಲಿವುಡ್ನೊಂದಿಗೆ ಒಟ್ಟಾಗಿ ಜೋರ್ಡಾನ್ ಪ್ರವಾಸೋದ್ಯಮವನ್ನು ಮತ್ತೊಮ್ಮೆ ಅಭಿವೃದ್ಧಿಪಡಿಸಬಹುದು ಎಂದು ಭಾವಿಸುತ್ತದೆ. ಇದೇ ಕಾರಣಕ್ಕೆ ಚಿತ್ರದಲ್ಲಿ ಕಾಣುವ ಅಫ್ಘಾನಿಸ್ತಾನದ ಗಡಿ ಅಥವಾ ಭಾರತ ಪಾಕಿಸ್ತಾನ, ಭಾರತ ಚೀನಾ ಗಡಿಭಾಗ ಎಲ್ಲವನ್ನೂ ಜೋರ್ಡಾನ್ನಲ್ಲಿ ಮಾತ್ರ ಚಿತ್ರೀಕರಿಸಲಾಗಿದೆ. ಸಿನಿಮಾಟೋಗ್ರಾಫರ್ ಕೂಡ ಈ ಚಿತ್ರದಲ್ಲಿ ಜೋರ್ಡಾನ್ನ ಸೌಂದರ್ಯವನ್ನು ತಮ್ಮ ಲೆನ್ಸ್ ಮೂಲಕ ನಮಗೆ ತೋರಿಸಿದ್ದಾರೆ. ಟೈಗರ್ ಜಿಂದಾ ಈ ಚಿತ್ರ ಛಾಯಾಗ್ರಹಣ ಮಾಡಿದ ಮಾರ್ಸಿನ್ ಲಾಸ್ಕಿವಿಚ್ ಈ ಚಿತ್ರಕ್ಕೆ ಛಾಯಾಗ್ರಹಣ ಮಾಡಿದ್ದಾರೆ. ಈ ಅವಧಿಯಲ್ಲಿ ಅವರು ಕೆಲವು ಅತ್ಯುತ್ತಮ ಚೌಕಟ್ಟುಗಳನ್ನು ಮಾಡಿದ್ದಾರೆ. ಹಾಗೆಯೇ ಸಿನಿಮಾದಲ್ಲಿ ಒಂದಿಷ್ಟು ಕೊರತೆಗಳು ಎದ್ದು ಕಾಣುತ್ತವೆ. ಹಾಡುಗಳು ಅಷ್ಟೇನು ಚೆನ್ನಾಗಿಲ್ಲ. ಹಿನ್ನೆಲೆ ಸಂಗೀತದಲ್ಲಿ ಉತ್ತಮ ಕೆಲಸ ಮಾಡಬಹುದು ಅಂತ ಅನಿಸುತ್ತೆ. ಚಿತ್ರದ ಕಥೆ ಚೆನ್ನಾಗಿದೆ, ಆದರೆ ಕಥೆಯಲ್ಲಿ ಹಲವೆಡೆ ಲೋಪದೋಷಗಳಿವೆ ಎದ್ದು ಕಾಣುತ್ತವೆ. ಉದಾಹರಣೆಗೆ ವಿಜ್ಞಾನಿಯೊಬ್ಬರು ಅದೃಶ್ಯ ರಕ್ಷಣಾ ಕವಚವನ್ನು ರಚಿಸುತ್ತಾರೆ ಎಂದು ಚಿತ್ರದಲ್ಲಿ ತೋರಿಸಲಾಗಿದೆ. ಅದು ತನ್ನ ದೇಶವನ್ನು ಸುರಕ್ಷಿತವಾಗಿರಿಸುತ್ತದೆ. ಇದರಿಂದಾಗಿ ಯಾರು ಕ್ಷಿಪಣಿಗಳನ್ನು ಹಾರಿಸಲು ಅಥವಾ ನಮ್ಮ ಮೇಲೆ ಬಾಂಬ್ ಹಾಕಲು ಸಾಧ್ಯವಿಲ್ಲ. ಈಗ ಈ ರಕ್ಷಣಾ ಕವಚವನ್ನು ದೇಶಕ್ಕೆ ಅರ್ಪಿಸಿದರೆ ಕಬೀರ್ ಚಿತ್ರದ ಪ್ರಾರಂಭದಲ್ಲಿ ದೇಶದ ಆ ಪ್ರಮುಖ ಅಸ್ತ್ರವನ್ನು ಹೇಗೆ ಕದಿಯುತ್ತಾನೆ ಎಂಬ ಪ್ರಶ್ನೆಯೂ ಇದೆ. ಆದರೆ ದೇಶವನ್ನು ಕ್ಷಿಪಣಿಗಳಿಂದ ರಕ್ಷಿಸುವ ಈ ಕವಚವು ನುಸುಳುಕೋರರಿಂದ ನಮ್ಮನ್ನು ಸುರಕ್ಷಿತವಾಗಿರಿಸಲು ಸಾಧ್ಯವಿಲ್ಲವೇ? ಇಂಥ ಹಲವು ಪ್ರಶ್ನೆಗಳಿವೆ. ಆದರೆ ನೀವು ಒಂದು ಸಾರಿಯಾದರೆ ಈ ಸಿನಿಮಾ ನೋಡಿದರೆ ಚಿತ್ರದ ಕಥೆ ನಿಮಗೆ ತಿಳಿಯುತ್ತದೆ.